ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಟೆಸ್ಟ್ 2 ಅಲ್ಲಿ ಇಂಗ್ಲೀಷ್ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಅಂತೇಳಿ ನಾವು ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಜಿ ಕೆ ಹಾಗೂ ಮ್ಯಾಥ್ಸು ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಗಳು ಯಾವ ರೀತಿ ಬರಬಹುದು, ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಯಾವ ರೀತಿ ಬಂದವ ಅವುಗಳನ್ನೆಲ್ಲ ಮಿಕ್ಸ್ ಮಾಡಿ ತಗೊಂಡೆ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ. ಎಂಡ್ವರೆಗೂ ನೋಡಿರಿ. ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋಗಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೇಟ್ ಮಾಡೋದು ಬೇಡ, ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಓಕೆ, ಹೂ ಇಸ್ ದ ಫೌಂಡರ್ ಆಫ್ ಸಮ್ಯಕ್ ಸ್ಕೂಲ್ ಆಫ್ ಫಿಲಾಸಫಿ ಅಂದ್ರೆ ಯಾರು ಇದನ್ನು ಫೌಂಡರ್ ಅಂದರೆ ಯಾರು ಸ್ಥಾಪನೆ ಮಾಡಿದರು, ಯಾರು? ಕಪಿಲ, ಆಮೇಲೆ ಜೈಮಿನಿ, ಪತಂಜಲಿ, ಈ ರೀತಿ ಆಪ್ಷನ್ ಅದಾವ. ಯಾರು ಮಾಡಿದರು ಅಂತಂದ್ರೆ ಇದನ್ನು ಕಪಿಲ. ಯಾರು? ಆಪ್ಷನ್ ನಂಬರ್ ಎ, ಕಪಿಲ. ಓಕೆ, ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಒನ್ ನೋಡೋಣ. ದ ರಿವಾಲ್ವರ್ ವಾಸ್ ಇನ್ವೆಂಟೆಡ್ ಬೈ, ರಿವಾಲ್ವರ್ ಗೊತ್ತಲ್ಲ, ಗಣ್ಣು, ಇದನ್ನು ಯಾರು ಕಂಡುಹಿಡಿದ್ರು ಅಂತೇಳಿ? ಸ್ಯಾಮ್ಯುಯಲ್ ಕೋರ್ಟ್ ಅಂತೇಳಿ. ಆಪ್ಷನ್ ನಂಬರ್ ಡಿ. ಓಕೆ, ನೆಕ್ಸ್ಟು 23 ಕ್ವಶನ್. ವಿಚ್ ಕಂಟ್ರಿ ಈಸ್ ಆಲ್ಸೋ ನೋನ್ ಆ್ಯಸ್ ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂತಂದ್ರೆ ಮಧ್ಯರಾತ್ರಿ ಉದಯಿಸುವ ನಾಡು ಅಂತೀವಲ್ಲ, ಅದು ಯಾವುದು? ನಾರ್ವೆ. ಯಾವುದು? ನಾರ್ವೆ. ಆಪ್ಷನ್ ನಂಬರ್ ಡಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ಇಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ದ ಇಂಡಿಯಾ ಫಂಡಮೆಂಟಲ್ ಡ್ಯೂಟೀಸ್ ಆರ್, ಯಾವ ಭಾಗದಲ್ಲಿ ಬರ್ತಾವ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಯಾವ ಭಾಗ? ಆಪ್ಷನ್ ನಂಬರ್ ಸಿ, ಪಾರ್ಟ್ 4A. ಪಾರ್ಟ್ 4A, 4ನೇ ಭಾಗ ಎ ಯಲ್ಲಿ ಬರ್ತಾವೆ. ನೆಕ್ಸ್ಟ್ ನೋಡ್ರಿ, ಕರೋಲಿನಾ ಬೆಲಿವಸ್ಕಾ ಬಿಲಾಂಗ್ಸ್ ಟು ವಿಚ್ ಆಫ್ ದ ಕಂಟ್ರಿ ಅಂತ ಕೇಳ್ಯಾರ. ಇವರು ಯಾವ ದೇಶಕ್ಕೆ ಸಂಬಂಧಪಡ್ತಾರೆ ರೀ? ಪೋಲೆಂಡ್ ದೇಶಕ್ಕೆ ಸಂಬಂಧಪಡ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ. ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಎವರ್ ಫೀಮೇಲ್ ಪ್ರೆಸಿಡೆಂಟ್ ಆಫ್ ಹಂಗೇರಿ? ಯಾರು ಮೊದಲ ಮಹಿಳಾ ಪ್ರೆಸಿಡೆಂಟ್ ಆಗಿದ್ದರು? ಯಾರು? ನೋವಾಕ್, ಕ್ಯಾಟಲಿನ್ ನೋವಾಕ್. ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. MICRನಲ್ಲಿ ಐ ಸ್ಟ್ಯಾಂಡ್ಸ್ ಫಾರ್, ಐ ಅಂದರೆ ಏನು ಅಂತ ಕೇಳ್ಯಾರ. ಫಸ್ಟಿಗೆ ಅದ್ರ ಫುಲ್ ಫಾರ್ಮ್ ಗೊತ್ತಿರಬೇಕು. ಏನೈತ್ರಿ? MICR ಅಂತಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಜೇಷನ್ ಅಂದರೆ ಇಲ್ಲಿ ಐ ಸ್ಟ್ಯಾಂಡ್ಸ್ ಫಾರ್ ಇಂಕ್. ಆಪ್ಷನ್ ನಂಬರ್ ಎ. ಓಕೆ, ಡನ್. ಓಕೆ, ಈ ರೀತಿ ನಿಮ್ಮದು ಜಿ ಕೆಗೆ ಸಂಬಂಧಪಟ್ಟಂತೆ ಕ್ವಶನ್ಗಳಾದ್ರೆ, ಇನ್ನು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಗಳು ಏನು ಯಾವ ರೀತಿ ಮಾಡ್ಬೋದು ಅಂತೇಳಿ ನೋಡ್ತಾ ಹೋಗೋದು. ಫಸ್ಟ್ ನೋಡ್ರಿ, ಇನ್ ಆ್ಯನ್ ಎಕ್ಸಾಮಿನೇಷನ್, ಒಂದು ಪರೀಕ್ಷೆಯಲ್ಲಿ 40% 40% ಆಫ್ ಸ್ಟೂಡೆಂಟ್ ಫೇಲ್ಡ್ ಇನ್ ಇಂಗ್ಲೀಷ್, 20% ಫೇಲ್ಡ್ ಇನ್ ಮ್ಯಾಥ್ಸ್, 10% ಫೇಲ್ಡ್ ಇನ್ ಬೋತ್ ಅಂತ ಕೇಳ. ಅಂದ್ರೆ ಫಸ್ಟಿಗೆ ಇದನ್ನು ಈ ರೀತಿ ನಾವು ಸಿಂಪಲ್ಲಾಗಿ ಸೊಲ್ಯೂಷನನ್ನು ಮಾಡ್ಬೋದು. ಫಸ್ಟಿಗೆ ಇದು ಯಾವುದು? ಯಾವ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷ್. ಓಕೆ, ಇದು ಇಂಗ್ಲೀಷ್, ಇದು ಇನ್ನೊಂದು ಯಾವುದು? ಮ್ಯಾಥ್ಸ್. ಓಕೆ, ಅವ್ರೇನು ಹೇಳ್ಯಾರ? ಟೋಟಲ್ ಆಗಿ ಇಂಗ್ಲೀಷಲ್ಲಿ ನಮಗೆ 40% ಅಂದಾರ, ಇಲ್ಲಿ 20%. ಆದ್ರೆ ಎರಡೂ ಕಡೆ 10% ಆಗ್ಯಾರಂತಂದ್ರೆ, ಈಗ ಇದ್ರಾಗೂ 10 ಆಗೈತಿ, ಇದ್ರಾಗೂ 10 ಆಗೈತಿ. ಅಂದರೆ ಈ 10 ಹಿಡಿದ್ರೆ ಈ ಕಡೆ 20 ಆಗ್ಬೇಕಂದ್ರೆ ಇಲ್ಲಿ ಎಷ್ಟು ಉಳಿತು? 10 ಉಳಿತು. ಟೋಟಲ್ 2 ಸರಿ ಸರ್ಕಲ್ 20 ಆಯ್ತಾ? ಓಕೆ, ಇಲ್ಲಿ ಟೋಟಲ್ ಇಲ್ಲಿ 30, ಈಗ 2 ಸೇರಿ 40 ಆಯ್ತಾ? ಓಕೆ, ಈಗ ಕರೆಕ್ಟ್ ಆಯ್ತು ನಮ್ಮದು. ಈಗ ಲಾಸ್ಟಿಗೆ ಅವ್ರು ಏನು ಕೇಳ್ಯಾರ ಹೇಳಿ? ದೆನ್ ವಾಟ್ % ಆಫ್ ಸ್ಟೂಡೆಂಟ್ಸ್ ಪಾಸ್ಡ್ ಬೋತ್ ದ ಸಬ್ಜೆಕ್ಟ್ ಅಂತ ಕೇಳ್ಯಾರ. ಅಂದರೆ ಎಷ್ಟು ಪರ್ಸೆಂಟೇಜ್ ಪಾಸ್ ಆಗ್ಯಾರ. ನಮಗೆ ಫೇಲ್ ಆಗಿದ್ದು ಗೊತ್ತಾಗುತ್ತೆ. ಈಗ ಇವು ಮೂರನ್ನು ಕೂಡಿಸಿಬಿಡ್ರಿ. ಫೇಲ್ ಎಷ್ಟಾಗ್ಯಾರ ರೀ? 30 + 10, ಅದೇ ರೀತಿ +10 ಅಂದರೆ ಎಷ್ಟಾಯ್ತು ರೀ? 50 ಆಯಿತು. 50% ಏನು ಫೇಲು, ಉಳಿದವ್ರು ಪಾಸು. ಅಂದ್ರೆ ಈ 50% ಹೋಯ್ತು ಅಂದ್ರೆ 100 ಒಳಗೆ 50 ಹೋದರೆ ಎಷ್ಟು? 50. ಹೌದಾ? ಇವ್ರು ಏನು ಹೇಳ್ರಿ? ಪಾಸ್ ಆದವು. ಅಂದ್ರೆ ನಮಗೆ ಆಪ್ಷನ್ ನಂಬರ್ ಯಾವ್ದು ಹೇಳ್ರಿ?
ಎ, ಆಪ್ಷನ್ ನಂಬರ್ ಎ. ವೆನ್ ಡಯಾಗ್ರಾಮ್ಸ್ ಮೇಲೆ ಈ ರೀತಿ ಕ್ವಶನ್ಸ್ ಬಂದಿರ್ತವೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅ ಮ್ಯಾನ್ ಟ್ರಾವೆಲ್ಡ್ ಫ್ರಮ್ ಅ ಪಾಯಿಂಟ್ ಎ ಟು ಬಿ, ಅಂದ್ರೆ 2 ಪಾಯಿಂಟ್ ಅದಾವ, ಅಲ್ಲಿಂದ ಇಲ್ಲಿಂದ ಇಲ್ಲಿಗೆ, ಇದು ಎ ಟು ಬಿ ಟ್ರಾವೆಲ್ ಮಾಡತ್ತಾನೆ. ರೇಟ್ ಆಫ್ 25 km/h and walked back rate of 4 km/h. The whole journey took 5 hours 48 minutes. The distance between A and B, ಇಲ್ಲಿಂದ ಇಲ್ಲಿ ಎಷ್ಟು ದೂರ ಅದ ಅಂತೇಳಿ ಕೇಳಿ. ವೆರಿ ಸಿಂಪಲ್ ನೋಡ್ರಿ. ಫಸ್ಟಿಗೆ ನಮಗೇನು ಫಾರ್ಮುಲಾ ಅದ ರೀ, ಸ್ಪೀಡ್ ಈಕ್ವಲ್ ಟು D/T ಅದ. ಓಕೆ, ಈಗ ನನಗಿಲ್ಲಿ 1 hour ಅಂದರೆ ಎಷ್ಟು ರೀ, 60 minutes, ಹೌದಾ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 5 hour 48 minutes ಅದ. ಇದನ್ನು ಏನು ಮಾಡಿದ್ರಿ, ನಾನು ಕನ್ವರ್ಟ್ ಮಾಡ್ಕೊತೀನಿ. ಯಾವ ರೀತಿ ನೋಡ್ರಿ, 5 hour 48 minutes ನಾನು ಡಿವೈಡೆಡ್ ಬೈ 60 ಅಂತೇಳಿ ಬರ್ಕೋಬೋದಾ. ಓಕೆ, ನಿಮಿಷ ಪೂರ್ತಿ ನಾನು ಒಂದು ಭಿನ್ನರಾಶಿ ಒಳಗೆ ಮಾಡ್ಕೊಳತ್ತೀನಿ ಅಂದಾಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿರಿ. ಎಷ್ಟರಲ್ಲಿ, 12 4 12 5 ಅಂದ್ರೆ 5 5 25, 25 4 29 ಡಿವೈಡೆಡ್ ಬೈ 5 ಬಂತು. ಏನಿದು ಟೈಮ್. ಓಕೆ, 29 ಡಿವೈಡೆಡ್ ಬೈ 5 ಬಂತು. ಈಗ ಏನು ಮಾಡ್ಬೇಕು ಹೇಳ್ರಿ, ಅವರು ನನಗೆ ಡಿಸ್ಟೆನ್ಸ್ ಅಂತೂ ಗೊತ್ತಿಲ್ಲ, ಆದರೆ ಫಸ್ಟಿಗೆ ಅವ ಏನು ಮಾಡ್ತಾನೆ, 25 km/h ಹೋಗ್ತಾನೆ. ನೆಕ್ಸ್ಟು ಎಷ್ಟು ಗೊತ್ತಿಲ್ಲ, 4 km ನಡ್ಕೊತ ಬರ್ತಾನೆ. ಟೋಟಲ್ ಟೈಮ್ ಎಷ್ಟಾಗೈತೆ ಹೇಳ್ರಿ, 59 ಡಿವೈಡೆಡ್ ಬೈ 5. ಈಗ ನಮಗೆ ಎಲ್ ಸಿ ಎಮ್ ತಗೋರಿ. ಏನು ಬಂತು ಎಲ್ ಸಿ ಎಮ್ಮು, 25 4 100 ಬಂತು. ಮೇಲ್ಗಡೆ 4x ಪ್ಲಸ್ 25x, ಹೌದಾ. ಎಲ್ ಸಿ ಎಮ್ ತೆಗಿಯಾಕೆ ಬರಬೇಕು, ಲಸ ಮಸ. ಓಕೆ, ನೆಕ್ಸ್ಟ್ ಇಲ್ಲೇ 29 ಡಿವೈಡೆಡ್ ಬೈ 5. ಇಲ್ಲಿ ನೋಡ್ರಿ, ಇದು 29x ಆಯ್ತಾ, ಡಿವೈಡೆಡ್ ಬೈ 100. ಈ 100 ಆ ಕಡೆ ಕಳಿಸ್ಬಿಡ್ನು ಈಗ, ಹೌದಾ. ಈಕ್ವಲ್ ಟು 29 ಡಿವೈಡೆಡ್ ಬೈ 5 ಇಂಟು 100. ಸಿಂಪ್ಲಿಫೈ. 5 1 5 20. ಈ 29 ಹೋಯಿತು. ಎಕ್ಸ್ ಈಕ್ವಲ್ ಟು ಎಷ್ಟು ಉಳಿತು, 20 ಕಿಲೋಮೀಟರ್ಗಳು. ಆ ಡಿಸ್ಟೆನ್ಸ್ ಎಷ್ಟು ಹೇಳ್ರಿ, 20 km. ಆಪ್ಷನ್ ನಂಬರ್ ಸಿ ನೋಡ್ರಿ. ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಟೈಮ್ ಕಮ್ಮಿ ಅದ, ಜಸ್ಟ್ ನಿಮಗೆ ಏನಾಗಲಿಲ್ಲ ಅಂದರೆ ಒಂದು ಸಲ ಬಿಟ್ಟು 2 ಸಲ ನೋಡೋದು, ರಿವೈಸ್ ಆಗುತ್ತೆ. ಬರೀಲಿಕ್ಕೆ ಟೈಮ್ ಇಲ್ಲಪ್ಪ ಅಂತಂದ್ರೆ ನೀವು 2 ಸಲ ವೀಡಿಯೋಸು ಏನು ಮಾಡಬೇಕು, ನೋಡ್ಕೊತ ಹೋಗಬೇಕು. ಓಕೆ, ಡನ್. ನೆಕ್ಸ್ಟ್, ಇಫ್ 9 books ಆರ್ ಪರ್ಚೇಸ್ಡ್ ಆ್ಯಟ್ ರೇಟ್ ಆಫ್ 18 rupees, 9 ಬುಕ್ಗಳ 18 ತೊಗೊತಾನೆ, ಆದ್ರೆ ಸೋಲ್ಡ್ ಆ್ಯಟ್ 20 rupees, ಅಂದ್ರೆ 20 ರೂಪಾಯಿಗೆ ಮಾರ್ತಾನೆ. 9 ಬುಕ್ಗಳನ್ನು 18 ರೂಪಾಯಿಗೆ ತೊಗೊತಾನೆ, 18 ರೂಪಾಯಿಗೆ ತೊಗೊಂಡು ಅದನ್ನು 20 ರೂಪಾಯಿಗೆ ಮಾರ್ತಾನೆ. ಅಂದ್ರೆ ನಮಗೆ ಲಾಭ ಎಷ್ಟು ಸಿಕ್ತ್ರಿ, 20 ಮೈನಸ್ 18 ಅಂದ್ರೆ ಲಾಭ 2 ರೂಪಾಯಿ ಸಿಕ್ತು. ಅವೇನು ಕೇಳೋಣ, ಪರ್ಸಂಟೇಜ್ ಲಾಭ, ಶೇಕಡಾ ಲಾಭ ಎಷ್ಟು ಅಂತ ಕೇಳೋಣ. ಅಂದಾಗ ಶೇಕಡಾ ಲಾಭ ಈಕ್ವಲ್ ಟು ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟು, 18 rupees ಇಂಟು 100. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ ರೀ, 11:1/9 ಬರುತ್ತೆ. ಎಷ್ಟು ಬರುತ್ತೆ ರೀ, 11:1/9. ಆಪ್ಷನ್ ನಂಬರ್ ಯಾವುದು, ಬಿ ಬರುತ್ತೆ ನೋಡಿರಿ. ಆಪ್ಷನ್ ನಂಬರ್ ಬಿ. ಓಕೆ, ನೆಕ್ಸ್ಟ್ 31st ಕ್ವಶನ್ ನೋಡಿ. ದ ಸಮ್ ಆಫ್, ನೋಡಿ ಸಮ್ ಆಗೈತೆ, ಸಣ್ಣ ಆಗೈತೆ, ಇದು ಸಮ್ ಆಗಬೇಕು. ಬರೀತೀನಿ, ಇದು ಸಮ್ ಆಗಬೇಕು. ಓಕೆ, ಡನ್. ಈಗ ಬರ್ರಿ, ದ ಸಮ್ ಆಫ್ 3 consecutive odd numbers is divisible by, always divisible by ಅಂತಂದ್ರೆ ಆಡ್ ನಂಬರ್ಸ್ ಕಾನ್ಸಿಕ್ಯೂಟಿವ್ ಅಂದ್ರೆ ಅನುಕ್ರಮವಾಗಿ ಅಂತೀವಲ್ಲ ಅದೇ ರೀತಿ. 1ನೇದು ಎಕ್ಸ್, 2ನೇದು ಎಕ್ಸ್ ಪ್ಲಸ್ 2, ಓಕೆ, 3ನೇದು ಎಕ್ಸ್ ಪ್ಲಸ್ 3. ಇವು ಏನು ಒಂದು ಸೀರಿಯಲ್ ಆಗಿರುವಂತಹ ಆಡ್ ನಂಬರ್ಸ್. ಓಕೆ, ನೆಕ್ಸ್ಟ್ ನಾವು ಅವ್ರು ಕೇಳಿದ್ದೇನು, ಈ 3 ಸಂಖ್ಯೆಗಳನ್ನು ಆಲ್ವೇಸ್ ಡಿವಿಸಿಬಲ್ ಬೈ ಯಾವ ಸಂಖ್ಯೆಯಿಂದ ನಾವು ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್
ನಾ ಎಕ್ಸ್ ಈಕ್ವಲ್ ಟು 1 ಫಸ್ಟ್ ನಂಬರ್ ನಮ್ಮದು 1 ಆಡ್ ನಂಬರು. ಓಕೆ, ಇಲ್ಲಿ ಎಕ್ಸ್ ಈಕ್ವಲ್ ಟು 1 ಹಾಕ್ರಿ, ಎಕ್ಸ್ ಈಕ್ವಲ್ ಟು 1 ಹಾಕ್ರಿ. ಇಲ್ಲಿ ಏನಾಗುತ್ತೆ 1, ಇಲ್ಲಿ 2 1 3, ನೆಕ್ಸ್ಟ್ 3 1 4, 4 3 ಎಷ್ಟಾಯಿತು? ಕರೆಕ್ಟ್ ಐತಿಲ್ಲ, ಏನು ಮಿಸ್ಟೇಕ್ ಆಯಿತು? ಸರಿ, ಆಡ್ ನಂಬರ್ ಬರಬೇಕಲ್ಲ, ಇಲ್ಲಿ 1 ಅಂದರೆ ಇಲ್ಲಿ ನಮಗೆ ಚೇಂಜ್ ಒಂದು ಸ್ವಲ್ಪ ತಡ್ರಿ, ನಾನು ಬೇರೆ ಬರಬೇಕು. ಇಲ್ಲಿ ಏನು ಬರಬೇಕು? 4 ಬರಬೇಕಲ್ಲ, ಎಕ್ಸ್ ಪ್ಲಸ್ 4. ಓಕೆ, ಇದು ಕಾನ್ಸಿಗೇಟಿವ್ ಅಂತಂದ್ರೆ ಅನುಕ್ರಮವಾಗಿರುವಂತಹ 3 ಬೆಸ ಸಂಖ್ಯೆಗಳು. ಈಗ ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ಅಂದರೆ ಏನೇನು ಬರುತ್ತೆ? ಇಲ್ಲಿ 3 ಆಯಿತು, 4 1 5 ಆಯಿತು, ಟೋಟಲ್ ಎಷ್ಟಾಯಿತು? 9 ಆಯ್ತು. ಅಂದ್ರೆ ಯಾವುದೇ ಒಂದು ಅನುಕ್ರಮವಾಗಿರುವಂತಹ 3 ಬೆಸ ಸಂಖ್ಯೆಗಳನ್ನು ನೀವು ಕೂಡಿಸಿದ್ರೆ ಅದನ್ನು ನಾವು 9ರಲ್ಲಿ ಭಾಗಿಸ್ಬೋದು. ಆಪ್ಷನ್ ನಂಬರ್ ಬಿ, ವೆರಿ ಸಿಂಪಲ್. ಓಕೆ, ಅಲ್ಲಿ ಏನೂ ಅಂಕಿ ಇಲ್ಲ, ಏನೂ ಇಲ್ಲ. ಓಕೆ, ಡನ್. 32 ಎ ಮತ್ತು ಎ ಇಸ್ ಟು ಬಿ ಅನುಪಾತದಲ್ಲಿ ಕೊಟ್ಟಾರ ನೋಡ್ರಿ, ಸಾಲ್ವ್ ಮಾಡೋಣ. ಎ ಇಸ್ ಟು ಬಿ ಆಮೇಲೆ ಈಕ್ವಲ್ ಟು 2 ಇಸ್ ಟು ಏನೈತೆ ರೀ 3 ಅದು. ನೆಕ್ಸ್ಟು ಬಿ ಇಸ್ ಟು ಸಿ ಅಂತಂದಾಗ ಏನದ ರೀ 4 ಇಸ್ ಟು 5. ನನಗೆ ಅವ್ರು ಏನು ಕೇಳ್ಯಾರ? ಎ ಬಿ ಸಿ ಮೂರರದು ಕೇಳ್ಯಾರ. ಈಗ ಮುಂದ್ಗಡೆ ಖಾಲಿ ಐತೆ ಅಂದರೆ ಹಿಂದಿನ ನಂಬರ್ ಬರೀಬೇಕು, ಹಿಂದ್ಗಡೆ ಖಾಲಿ ಇತ್ತಂದ್ರೆ ಮುಂದಿನ ನಂಬರ್ ಬರೀಬೇಕು. 4 2 8, 4 3 12, 5 3 15 ಅಂದರೆ ಏನು ಬಂತು? 8 12 15. ಆಪ್ಷನ್ ನಂಬರ್ ಎ ನೋಡಿ. ಅವರು ಎ ಅನುಪಾತ ಬಿ ಅನುಪಾತ ಸಿ 3 ಕೇಳ್ಬೋದು, ಅಥವಾ ಎ ಅನುಪಾತ ಸಿ ಕೇಳ್ಬೋದು, ಅಥವಾ ಎ ಅನುಪಾತ ಸಿ ಕೇಳ್ಬೋದು, ಅಥವಾ ಬಿ ಅನುಪಾತ ಸಿ ಕೇಳ್ಬೋದು, ಯಾವ್ದು ಬೇಕಾದ್ರೆ ಕೇಳ್ಬೋದು. ಅವರು ಕೇಳಿದಂಥ ಕ್ವಶನನ್ನು ಕ್ಲೀನಾಗಿ ನೋಡಬೇಕು. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮೇಲೆ ಬಂದ ವೆರಿ ಸಿಂಪಲ್ ಅದ ನೋಡ್ರಿ. ಫಸ್ಟಿಗೆ ನಾನು ಇದನ್ನು ಕ್ಲಿಯರ್ ಮಾಡ್ಕೊತೀನಿ, ಇದನ್ನು ಕ್ಲಿಯರ್ ಮಾಡ್ಕೊತೀನಿ. ಫಸ್ಟದು 2 ಹಾಗೆ ಬರ್ಕೊತೀನಿ. 7 + 7 ಇಂಟು 7 / 7 1 ಆತ. 1 ಅಂದರೆ 7 + 1 ಅಂದರೆ 8 ಆಯಿತು. ಓಕೆ, ಡನ್. ಪ್ಲಸ್ 7 / 7 ಅಂದರೆ 1. ಇಲ್ಲಿ 7 + 7 8 56 + 1 ಎಲ್ಲ ಸೇರಿಸ್ರಿ 64. ಆಪ್ಷನ್ ನಂಬರ್ ಸಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು ನೋಡಿರಿ. ಎವರೇಜ್ ಆಫ್ 1 to 100 ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ ಏನು ಕೇಳೋಣ? 1 1 2 3 ಹಿಂಗೆ 100 ತನಕ ಬರ್ಕೊಂತ ಹೋದಾಗ ಅದ್ರ ಸರಾಸರಿ ಎಷ್ಟು ಅಂತ ಕೇಳೋಣ. ಇದ್ರ ಏನು ರೀ ಡೈರೆಕ್ಟ್ ಮಾಡುವಂಥದ್ದು ಮೊದಲ ಸಂಖ್ಯೆ ಪ್ಲಸ್ ಕೊನೆಯ ಸಂಖ್ಯೆ ಡಿವೈಡೆಡ್ ಬೈ 2. ಇದು ಶಾರ್ಟ್ಕಟ್ಟು. ಏನು ಬರುತ್ತೆ ರೀ? 101 ಡಿವೈಡೆಡ್ ಬೈ 2 ಅಂದ್ರೆ 100 ಎಷ್ಟು? 50. 100 0.5 ಅಂದ್ರೆ 50.5. ಆಪ್ಷನ್ ನಂಬರ್ ಸಿ. ಹೌದು, ಡನ್. ಓಕೆ, ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ಸರ್ಕಲ್ ಅಂದ್ರೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಂದ್ರೆ ಡಯಾಮೀಟರ್ ವ್ಯಾಸವನ್ನು ಕೊಟ್ಟಾರ. ವ್ಯಾಸ ಅಂದ್ರೆ ಗೊತ್ತಾಯ್ತಲ್ಲ, ಇದೊಂದು ಸರ್ಕಲ್ಲು, ಇದು ಫುಲ್ ಆಗಿದ್ದರೆ ಇದು ವ್ಯಾಸ ಡಯಾಮೀಟರ್ ಅಂತೀವಿ. ಅದೇ ಒಂದು ಸರ್ಕಲಲ್ಲಿ ಇಷ್ಟೇ ಅರ್ಧ ಇದ್ದರೆ ಇದು ತ್ರಿಜ್ಯ. ಇದನ್ನು ಕೊಟ್ಟಾಗ ಇದನ್ನು ಕಂಡುಹಿಡಿಬೇಕಂದ್ರೆ ಈ ಥರ ಅರ್ಧ ಇರುತ್ತೆ ಅಂದ್ರೆ R = D/2 ಅನ್ನೋ ಗೊತ್ತಾಯಿತು. ನಿಮಗೆ ಅರ್ಥ ಆಗಲಿ ಅಂತ ನಾನು ತೋರಿಸಿದ್ದು. ಓಕೆ, ನೆಕ್ಸ್ಟ್ ಈಗ ನೋಡಿರಿ, ಡಿ ಅನ್ನು ಕೊಟ್ಟಾರ. ಓಕೆ, ಡಿ ಅನ್ನು ಕೊಟ್ಟಾರ 14 ಅಂತೇಳಿ. ನಾನು ಆರ್ ಅಂದ್ರೆ ಆ ಥರ ಅರ್ಧ. ಏರಿಯಾ ಆಫ್ ಸರ್ಕಲ್ ಅಂದ್ರೆ πr². ಪೈ ಅಂದ್ರೆ 22/7 ಇಂಟು r² ಅಂದ್ರೆ r ಅಂದ್ರೆ 7 ಅದ, ಅದನ್ನ 2 ಸಲ 7 7 ಕ್ಯಾನ್ಸಲ್, 22 154 cm². ಆಪ್ಷನ್ ನಂಬರ್ ಎ ನೋಡಿರಿ. ಏನು ಬಂತು? ಆಪ್ಷನ್ ನಂಬರ್ ಎ ಮೆನ್ಸುಲೇಷನ್ ಮೇಲೆ. ಓಕೆ, ನೆಕ್ಸ್ಟ್ ಕ್ವಶನ್ ರೀಸನಿಂಗ್ ಮೇಲೆ ನೋಡಿರಿ. ಗೀತಾ ವಾಕ್ 6 ಕಿಲೋಮೀಟರ್ ಟುವರ್ಡ್ಸ್ ದ ನಾರ್ತ್ ಅಂದ್ರೆ ಗೀತಾ ಅವರು ಉತ್ತರಕ್ಕೆ ಫಸ್ಟಿಗೆ ಕೊಟ್ಟಾಗ ಡೈರೆಕ್ಷನ್ಸ್ ಹಾಕೋಬೇಕು. ಇದು ಈಸ್ಟು, ಇದು ವೆಸ್ಟು, ನಾರ್ತು, ಸೌತು. ಅಂದರೆ ಗೀತಾ ಅವರು ಏನು ಮಾಡ್ತಾರೆ? ಉತ್ತರದ ಕಡೆಗೆ 6 ಕಿಲೋಮೀಟ್ರ್ ಹೋಗಿ. ಓಕೆ, ನೆಕ್ಸ್ಟ್ ಅಲ್ಲಿಂದ ಅವರ ಎಡಕ್ಕೆ ನೋಡಿರಿ. ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ 8 ಕಿಲೋಮೀಟ್ರ್. ಶಿ ಟರ್ನ್ ಲೆಫ್ಟ್ ಅಂದರೆ ಇವರು ಎಡಗಡೆ ಈ ಕಡೆಗತ್ತಿ 8 ಕಿಲೋಮೀಟ್ರ್ಗಳು ಬಂದು ಮತ್ತೆ ಇಲ್ಲಿ ನಿಂತಾರೆ. ಓಕೆ,
ಇಲ್ಲಿಂದ ಏನು ಮಾಡ್ತಾರೆ ನೆಕ್ಸ್ಟು ಫೈನಲಿ ಸಿ ಟರ್ನ್ಸ್ ಲೆಫ್ಟ್, ಮತ್ತೆ ಎಡಕ್ಕೆ ತಿರುಗಿ 6 ಕಿಲೋಮೀಟ್ರ್ ನಿಂತಾರೆ. ಇಲ್ಲಿ ಬಂದು ನಿಂತಾರೆ. ಈಗ ಅವ್ರು ಏನು ಕೇಳಿದಾರ, ಹರ್ ಫಾರ್ ಈಸ್ ಶಿ ನೌ ಫ್ರಾಮ್ ಹರ್ ಸ್ಟಾರ್ಟಿಂಗ್ ಪಾಯಿಂಟ್, ಅಂದ್ರೆ ಅವರು ಸ್ಟಾರ್ಟಿಂಗಿಂದ ಇಲ್ಲಿಂದ ಇಲ್ಲಿಯವರೆಗೆ ಎಂಥದವ್ರಿಗೆ ಎಷ್ಟು ದೂರದಲ್ಲಿದ್ದಾರೆ, ಎಷ್ಟು ಐತೆ ರೀ, 8 ಕಿಲೋಮೀಟರ್ ಅದ. ಇಲ್ಲಿ ಮೇಲೆ ಎಷ್ಟಿದ್ದಾರೆ ಅಷ್ಟೇ ಇರಬೇಕಾ, ಸೇಮ್ ಡಿಸ್ಟೆನ್ಸ್, ಅಂದ್ರೆ ಆಪ್ಷನ್ ನಂಬರ್ ಬಿ. ಓಕೆ, ಡನ್. ನೆಕ್ಸ್ಟು ಏನದ ನೋಡ್ರಿ, ಕಿವ್ ಈಸ್ ಮದರ್ ಆಫ್ ಆರ್ ಆ್ಯಂಡ್ ಪಿ, ಅಂದ್ರೆ ಕಿವ್ ಅವರು ಆರ್ ಮತ್ತು ಪಿ ಅವರಿಗೆ ತಾಯಿಯಾಗಿದ್ದಾರೆ. ಏನಾಗ್ಯಾರ್ರಿ, ತಾಯಿಯಾಗಿದ್ದಾರೆ. ಮದರ್ ಆಫ್ ಆರ್ ಆ್ಯಂಡ್ ಪಿ. ಡನ್. ಆರ್ ಈಸ್ ದಿ ಓನ್ಲಿ ಸನ್ ಆಫ್ ಎಸ್, ಅಂದ್ರೆ ಆರ್ ಈಸ್ ಓನ್ಲಿ ಸನ್ ಆಫ್ ಎಸ್, ಅಂದ್ರೆ ಕಿವ್ ಅವರು ತಾಯಿಯಾಗ್ಯಾರ. ಎಸ್ನು ಇವರಿಗೆ ಈ ಮಗ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ನಿಮಗೇನು ಅರ್ಥ ಆಗತ್ತೆ, ಕ್ಯೂ ಮತ್ತು ಎಸ್ ಅವರು ಗಂಡ ಹೆಂಡತಿ ಆಗ್ಯಾರ. ಎಸ್ ಅವರಿಗೆ ಒಬ್ಬನೇ ಮಗ ಅಂತ. ಇವ ಮಗ ಆದ್ರೆ ಇವರು ಮಗಳಾಗಬೇಕು. ಯಾಕೆ ಹೇಳ್ರಿ, ಕ್ಯೂಗೆ ಇವರಿಬ್ಬರು ಮಕ್ಕಳು ಅದಾರ. ಇವರು ಮಗ ಆದ್ರಂದ್ರೆ ಇವ್ರು ಏನು ಆಗಬೇಕು, ಮಗಳಾಗಬೇಕ. ಅಂದ್ರೆ ಅವ್ರು ಲಾಸ್ಟಿಗೆ ಕೇಳಿದ್ದೇನು, ಪಿ ಈಸ್ ರಿಲೇಟೆಡ್ ಟು ಆರ್. ಪಿ ಇದ್ದವರು ಆರಿಗೆ ಏನಾಗಬೇಕು, ಸಿಸ್ಟರ್ ಆಗಬೇಕು. ಮತ್ತೇನಾಗಬೇಕು, ಒಂದೇ ತಂದೆ ತಾಯಿ ಮಕ್ಕಳಿಬ್ರು ಅಂತಂದ್ರೆ ಒಬ್ರು ಗಂಡು ಒಬ್ರು ಹೆಣ್ಣು ಅಂತಂದ್ರೆ ಒಬ್ರು ಬ್ರದರು ಇನ್ನೊಬ್ರು ಸಿಸ್ಟರು. ಡನ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ವಿಚ್ ಆಫ್ ದಿ ಫಾಲೋವಿಂಗ್ ನೀಡ್ಸ್ ಟು ಇಂಟರ್ಚೇಂಜ್ ಮೇಕ್ ದ ಗಿವನ್ ಈಕ್ವೇಷನ್ ಕರೆಕ್ಟ್, ಅಂದರೆ ಯಾವ 2 ಸಂಖ್ಯೆಗಳನ್ನು ನಾವು ಚೇಂಜಸ್ ಮಾಡಿದ್ರೆ ಕರೆಕ್ಟ್ ಆಗುತ್ತಾ ಅಂತೇಳಿ. ನಾವು ಫಸ್ಟಿಗೆ 24 ಅದಲ್ಲ ಪ್ಲಸ್ 36 ಅದ, ಸಾರಿ 96 ಅದ. ಓಕೆ, -36 ಡಿವೈಡೆಡ್ ಬೈ ಅದಲ್ಲ. ಇಲ್ಲಿ ಡಿವೈಡೆಡ್ ಬೈ ಹತ್ರ ನಾನು 6ರಲ್ಲೇನೋ ಡಿವೈಡ್ ಮಾಡ್ಬೋದು, 18ರಲ್ಲೇ ಡಿವೈಡ್ ಮಾಡ್ಬೋದು. ಅಂದರೆ ಇವನ್ನ 2 ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಈ ಕಡೆ 18 ಹಾಕೊಂಡು ಈ ಕಡೆ 6 ಹಾಕೊತೀನಿ. ಇದು ಎಳ್ಳಾಸಿದ್ರೆ 108 ಬರಬೇಕು. ಬರುತ್ತೋ ಇಲ್ಲೋ ನೋಡಿ, ಇಂಟರ್ಚೇಂಜ್ ಮಾಡಿದ್ದೀನಿ ನಾ ಈಗ. ಓಕೆ, ನೆಕ್ಸ್ಟ್ ನೋಡಿರಿ, 24 ಪ್ಲಸ್ 96 ಮೈನಸ್ 18 ಎರಡಲೇ 36, 18 ಒಂದಲೇ 18 ಎರಡಲೇ. ನೆಕ್ಸ್ಟ್ ಇಂಟು 6 12 ಆಯಿತು. ಮೈನಸ್ 96 ಪ್ಲಸ್ 24 120 ಮೈನಸ್ 12 ಅಂತಂದ್ರೆ 108. ಅಂದ್ರೆ ನಾವು ಇಂಟರ್ಚೇಂಜ್ ಮಾಡಿದಂಥದ್ದು ಕರೆಕ್ಟ್ ಅದ. ಯಾವುದು, ಆಪ್ಷನ್ ನಂಬರ್ ಡಿ. ಸಂಖ್ಯೆಗಳ ಅದಲು ಬದಲು ಮತ್ತು ಚಿಹ್ನೆಗಳ ಅದಲು ಬದಲು ಅಂತ ಟಾಪಿಕ್. ಅಂದ್ರೆ ಇಂಟರ್ಚೇಂಜ್ ಆಫ್ ನಂಬರ್ಸ್ ಆರ್ ಸೈನ್ಸ್, ಚಿಹ್ನೆಗಳು. ಓಕೆ, 39 ಕ್ವಶನ್ ನೋಡಿರಿ. ಶಬ್ದಗಳ ಜೋಡಣೆ ಆ್ಯಸ್ ಪರ್ ಡಿಕ್ಷನರಿ. ಓಕೆ, ಫಸ್ಟಿಗೆ ನಮಗೆ ಫಸ್ಟ್ ಲೆಟ್ರನ್ನು ನೋಡ್ಕೊತ ಹೋಗ್ಬೇಕು. ಫಸ್ಟ್ ಲೆಟ್ರ್ ಯಾವುದು ಏನು ಅಂತೇಳಿ ನೋಡುತ್ತಾ ಹೋಗ್ಬೇಕು. ಓಕೆ, ಏನು ಹೇಳೋಣ, ಲಾಜಿಕಲ್ ಆ್ಯಂಡ್ ಮೀನಿಂಗ್ಫುಲ್ ಆರ್ಡರ್ ಅಲ್ಟರ್ನೇಟ್ ಇಂಡಿಕೇಟ್ ದ ಅರೇಂಜ್ಮೆಂಟ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್. ಲಾಜಿಕಲ್ ಆ್ಯಂಡ್ ಮೀನಿಂಗ್ಫುಲ್ ಆರ್ಡರ್. ಮೀನಿಂಗ್ಫುಲ್ ಅಂತಂದ್ರೆ ಏನು ಹೇಳ್ರಿ, ಅದಕ್ಕೊಂದು ಅರ್ಥ ಬರಬೇಕು. ಆ ರೀತಿ ಒಂದು ಜೋಡಣೆ ಮಾಡಂತಂದ್ರೆ ಡಿಕ್ಷನರಿ ಅಲ್ಲಿದು, ಡಿಕ್ಷನರಿ ಅಲ್ಲ, ಏನು ಹೇಳ್ಯಾನ ನೋಡ್ರಿ, ಒಂದು ಮೀನಿಂಗ್ಫುಲ್, ಅದಕ್ಕೊಂದು ಅರ್ಥ ಬರಬೇಕು. ಆ ರೀತಿ ನೀವು ಮಾಡೋಣ ನೋಡ್ರಿ. ಶಬ್ದಗಳನ್ನು ನೋಡ್ರಿ. ಗೋಲ್ಡ್, ಗೋಲ್ಡ್ಸ್ಮಿತ್, ಗೋಲ್ಡ್ಸ್ಮಿತ್, ornaments, ಜ್ಯುವೆಲರಿ ಶಾಪ್, ಬರ್ಡ್. ಅಂದ್ರೆ ಇದೊಂದು ಲಾಜಿಕಲ್ ಆರ್ಡರ್ ಮೀನಿಂಗ್ಫುಲ್ ಅಂತಂದಾಗ ಅದರದ ಒಂದು ಅರ್ಥ ಬರುವಂತೆ ನೀವು ಜೋಡಣೆ ಮಾಡ್ಕೊತ ಹೋಗಂತಂದಾಗ. ಡಿಕ್ಷನರಿ ಅಂದರೆ ಬೇರೆ. ಡಿಕ್ಷನರಿ ಅಂದಾಗ ಫಸ್ಟಿಗೆ ಬಿ ಬರುತ್ತೆ, ಆಮೇಲೆ ಈ ರೀತಿ ಅದು ಡಿಕ್ಷನರಿ ಆರ್ಡರ್ ಬೇರೆ. ಇದು ಮೀನಿಂಗ್ಫುಲ್ ಆರ್ಡರ್ ಅಂತಂದಾಗ ಫಸ್ಟಿಗೆ ಗೋಲ್ಡ್. ಓಕೆ, ಎಲ್ಲೆಲ್ಲಿದೆ ಆಪ್ಷನ್ದಾಗ ಫಸ್ಟಿಗೆ 2 ಎಲ್ಲೈತಿ ನೋಡಿರಿ, 3 ಆಗೈತಿ, ಇದು ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡಿ. ನೆಕ್ಸ್ಟ್ ಗೋಲ್ಡ್ ಆದಮೇಲೆ ನೆಕ್ಸ್ಟ್ ಗೋಲ್ಡ್ ಸ್ಮಿತ್ ಅಂದ್ರೆ ಇದು ಸೆಕೆಂಡ್ ಒನ್ ಬರಬೇಕು. 2, 3 ಎಲ್ಲಿದೆ ನೋಡಿರಿ, 2, 3 ಆಪ್ಷನ್ ನಂಬರ್ ಡಿ ಒಳಗದ. ಮುಂದೆ ಹೋಗೋ ಅವಶ್ಯಕತೆನೇ ಇಲ್ಲ ನನಗೆ, ಭಾಳ ಸಿಂಪಲ್ಲು. ಓಕೆ, ಗೊತ್ತಾಯ್ತಾ? ಎಸ್, ಲಾಸ್ಟ್ ಒನ್ ಇದು ಸೀರೀಸ್ ಅದ ನೋಡಿರಿ, ವೆರಿ ಈಸಿ ಅದ. ಯಾವ ರೀತಿ ಮಾಡ್ಯಾನ ನೋಡಿರಿ. ಇಲ್ಲಿಗೆ ಫಸ್ಟಿಗೆ 600 ಇದ್ದದ್ದು 120 ಆಗಿತ್ತು ಅಂದ್ರೆ ಇದಕ್ಕೆ ಎಷ್ಟು ಇಂಟು ಮಾಡ್ಯಾನ, ಇಂಟು 5 ಮಾಡ್ಯಾನ. ಓಕೆ,
ಇಲ್ಲಿ ಇನ್ನೊಂದ್ಸಲ ಬರೀತೀನಿ. 600, 120, ಆಮೇಲೆ 30, 10, 5. ಓಕೆ, ಈಗ ನಾವು ಇಲ್ಲಿ ನೋಡ್ರಿ, ಫಸ್ಟಿಗೆ ನೀವು ಈ ಕಡೆಯಿಂದ ನೋಡ್ಕೊತ ಹೋದ್ರೆ ನಡೀತದ. ಏನಾಗೈತೆ ರೀ ಇಲ್ಲಿಂದ? ಓಕೆ, ಹಾಂ, 5 2 10, ಆಮೇಲೆ 10 3, ಆಮೇಲೆ 3 4, 12 5, 2 3 4 5 ಇಂಟು ಮಾಡ್ಕೊತ ಬಂದಾರ. ಇದ್ರ ಹಿಂದ್ಗಡೆನ ಇಂಟು ಮಾಡಿದರೆ ಇಂಟು 1 ಮಾಡ್ಬೇಕು. ಯಾವುದಕ್ಕೆ ಇಂಟು ಮಾಡಿದ್ರೆ 5 ಬರುತ್ತೆ. 5 1 5 ಅಲ್ಲ, ಅಂದ್ರೆ ಆಪ್ಷನ್ ನಂಬರ್ ಡಿ. ಸೊ ಈ ರೀತಿಯ ಪ್ರಶ್ನೆಗಳು ನಿಮಗೆ ಪ್ರಿವಿಯಸ್ ಇಯರ್ ಅಗ್ನಿವಾಯು ಅಲ್ಲಿ ನಡೆದಂತಹ ಪ್ರಶ್ನೆಗಳು ಹಾಗೂ ಸಂಭವನೀಯ ಪ್ರಶ್ನೆಗಳಾಗಿರ್ತಾವೆ, ಮ್ಯಾಥ್ಸ್, GK ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ. ಮತ್ತು ಮುಂದಿನ ಕ್ಲಾಸಲ್ಲಿ ಟೆಸ್ಟ್ 3 ನೋಡೋಣ್ರಿ. ಓಕೆ, ಟೆಸ್ಟ್ 3. ಓಕೆ, ಮುಂದಿನ ಕ್ಲಾಸಲ್ಲಿ ನೋಡೋಣ್ರಿ. ಯಾರೇನು ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.